ಈಗಾಗಲೇ ಕೋರ್ಟ್ ಹಾಲ್ಗೆ ಬಂದಂಥ ನಟ ದರ್ಶನ್ ಹಾಗೂ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಇನ್ನು 6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ನೋಡ್ತಿದ್ದಂತೆ ಪವಿತ್ರ ಗೌಡ ಭಾವುಕರಾಗಿದ್ದಾರೆ, ಕಣ್ಣೀರು ಸುರಿಸಿದ್ದಾರಂತೆ. ನಟ ದರ್ಶನ್ ಕಿವಿಯಲ್ಲಿ ಏನೋ ಹೇಳೋಕೆ ಬಂದಿದ್ರು, ಆದರೆ ನಟ ದರ್ಶನ್ ಕ್ಯಾರೆ ಎಂದಿಲ್ಲ. ಪವಿತ್ರ ಗೌಡ ಮಾತಾಡ್ಸೋಕೆ ಬಂದ್ರು, ಡೋಂಟ್ ಕೇರ್ ಎಂದಿದ್ದಾರೆ. ನಗರದ ಸಿಸಿಎಚ್ ಕೋರ್ಟ್ನಲ್ಲಿ 17 ಆರೋಪಿಗಳು ಹಾಜರಾಗಿದ್ದು, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮುಂದಿನ ತಿಂಗಳು ಫೆಬ್ರವರಿ ಮುಂದೂಡಲಾಗಿದೆ. 1 ತಿಂಗಳು ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ರು ನಟ ದರ್ಶನ್. ನಗರದ ಸಿಸಿಎಚ್ 57ರ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ಮುಂದೂಡಿದ 57ನೇ ಸಿಸಿಎಚ್ ನ್ಯಾಯಾಲಯ ಮುಂದಿನ ತಿಂಗಳು 25ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿರುವ ನಟ ದರ್ಶನ್ ಹೊರ ರಾಜ್ಯದ ದೇವಾಲಯಗಳಿಗೆ ತೆರಳಲು ಅನುಮತಿ ಕೋರಿದ್ರು. 1 ತಿಂಗಳ ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದ್ದ ದರ್ಶನ್ ಈಗ ವಿಚಾರಣೆಯನ್ನ ಮುಂದೂಡಿದೆ 57ನೇ ಸಿಸಿಎಚ್ ಕೋರ್ಟ್. ಮುಂದಿನ ತಿಂಗಳು 25ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹೊರ ರಾಜ್ಯಕ್ಕೆ ತೆರಳಲು ನಟ ದರ್ಶನ್ ಅನುಮತಿ ಕೋರಿದ್ರು. ಹೊರ ರಾಜ್ಯದ ದೇವಾಲಯಗಳಿಗೆ ತೆರಳಲು ಅನುಮತಿ ಕೋರಿದ್ರು. 1 ತಿಂಗಳ ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದ್ರು ನಟ ದರ್ಶನ್. ವಿಚಾರಣೆಯನ್ನ 57ನೇ ಕೋರ್ಟ್ ಮುಂದೂಡಿದೆ. ಮುಂದಿನ ತಿಂಗಳು 25ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದ್ದ ನಟ ದರ್ಶನ್ ಕೋರ್ಟ್ಗೆ ದರ್ಶನ್ ಪವಿತ್ರ ಗೌಡ ಹಾಜರಾಗಿದ್ದರು. ಈ ವೇಳೆ ದರ್ಶನ್ನ ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ಕೋರ್ಟ್ಗೆ